ಮನೆಯಲ್ಲಿ ಕದಳಿ ಬಾಳೆಹಣ್ಣು ತಂದಿದ್ದು ಸ್ವಲ್ಪ ಜಾಸ್ತಿ ಆಗಿದೆಯಾ ಅಥವಾ ಹಣ್ಣಾಗಿ ಜಾಸ್ತಿಯಾಗಿ ಸ್ವಲ್ಪ ಬಾಕಿ ಆಗಿಬಿಟ್ಟಿದೆಯಾ? ಹಾಗಿದ್ರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಅಂದರೆ ಬಾಳೆಹಣ್ಣಿನ ಹಲ್ವಾ ಹೆಲ್ದಿಯಾಗಿ ಮಾಡುವಂಥದ್ದು. ಅದಕ್ಕೋಸ್ಕರ ಒಂದು 8 ಕದಳಿ ಬಾಳೆಹಣ್ಣು ತಗೊಂಡಿದ್ದೀನಿ ಅಥವಾ ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ನುಣ್ಣಗೆ ರುಬ್ಬಬೇಕು. ನೋಡಿ, ಈ ರೀತಿ ರುಬ್ಬಿಟ್ಟು ತಂದಿದ್ದೀನಿ. ಕರೆಕ್ಟಾಗಿ ಬಂದಿದೆ, ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ನಷ್ಟು ತುಪ್ಪನೂ ಸೇರಿಸ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ, ಸಾಕು. ಇದನ್ನು ತೆಗಿತಾ ಇದ್ದೀನಿ. ಅದೇ ಪ್ಯಾನಿಗೆ ಪುನಃ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಬಾಳೆಹಣ್ಣನ್ನು ಹಾಕ್ಕೊಂಡ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರುತ್ತೆ. ಆಮೇಲೆ ಸ್ವಲ್ಪ ಅದು ಬೆಂದ ಮೇಲೆ ಸ್ವಲ್ಪ ತಳ ಹಿಡಿದು ಬಿಟ್ಟು ಬರುತ್ತೆ, ಅಂದರೆ ಸ್ವಲ್ಪ ದಪ್ಪ ಬರುತ್ತೆ ಅದು. ಆ ರೀತಿ ಅಲ್ಲೇ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪದಲ್ಲೇ ಅದು ಕರೆಕ್ಟ್ ಬೆಂದು ಸಿಗಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇವಾಗ ನೋಡಿ ಸ್ವಲ್ಪ ಸೆಟ್ ಆಗಿದೆ, ತಳ ಬಿಟ್ಟು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದಕ್ಕೆ 1 ಕಪ್ ತುರಿದಿಟ್ಕೊಂಡಿರುವಂತಹ ಬೆಲ್ಲ ಹಾಕ್ತಾ ಇದ್ದೀನಿ, ಅಥವಾ ಬೆಲ್ಲದ ಹುಡಿ 1 ಕಪ್ ಹಾಕ್ಕೊಂಡಿರೋದು. ಕಸ ಏನು ಇಲ್ಲದಂತಹ ಬೆಲ್ಲನೇ ತಗೊಳ್ಳಿ. ಇನ್ನು ಇದು ಬೆಲ್ಲ ಎಲ್ಲ ಕರಗಿ ಬಾಳೆಹಣ್ಣಿನ ಜೊತೆ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿ ತಳ ಬಿಟ್ಟು ಬರಬೇಕು. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಸೂಪರ್ ಆಗಿರುವಂಥ ಒಂದು ಸಿಂಪಲ್ ಆಗಿ ಮಾಡುವಂತಹ ಬಾಳೆಹಣ್ಣಿನ ಹಲ್ವಾ ಈ ರೀತಿ ಮಾಡ್ಬೋದು. ಕೈಯಲ್ಲಿ ಮುಟ್ಟುವಾಗ ಅದು ಅಂಟಬಾರ್ದು, ಆ ರೀತಿ ಇರಬೇಕು. ಅಲ್ಲ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ತಳ ಬಿಟ್ಟು ಬರ್ತಾ ಇದೆ, ಕರೆಕ್ಟಾಗಿ ಸೆಟ್ ಆಗ್ತಾ ಬರ್ತಾ ಇದೆ. ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಕೂಡ ಈ ಲಾಸ್ಟಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಸೂಪರ್ ಆಗಿರುವಂತಹ ಸಿಂಪಲ್ ಆಗಿ ಮಾಡುವಂತಹ ಬಾಳೆಹಣ್ಣಿನ ಹಲ್ವಾ ಇಲ್ಲಿ ರೆಡಿ ಆಗ್ತಾ ಇದೆ. ನೋಡಿ, ತಳ ಬಿಟ್ಟು ಇವಾಗ ಮುಟ್ಟುವಾಗ ಕೈಗೆ ಅಂಟುತ್ತಾ ಇಲ್ಲ, ಆ ಸ್ಟೇಜಿಗೆ ಬಂದಿದೆ, ಸಾಕು. ನಮಗೆ ಸ್ಟವ್ ಆಫ್ ಮಾಡ್ಬೋದು. ಬಾಳೆಹಣ್ಣಿನ ಹಲ್ವಾ ಇಲ್ಲಿ ರೆಡಿ ಆಗಿದೆ. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಬೌಲಲ್ಲಿ ಹಾಕ್ಕೊಳ್ಳಿ. ತುಪ್ಪ ಸವರಿದಂಥ ಏನಾದರೂ ಒಂದು ಟಿನ್ನಲ್ಲಿ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಸೆಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಬಾಯಲ್ಲಿಟ್ರೆ ಸಾಕು, ಕರಗಿ ಹೋಗುತ್ತೆ. ಸಿಂಪಲ್ ಆಗಿ ಮಾಡ್ಬೋದು. ನಿಮಗೆ ಯಾರಿಗೆ ಬೇಕಿದ್ರೂ ಮಾಡ್ಬೋದು. ಇಷ್ಟ ಆಯ್ತಾ? ಹಾಗಿದ್ರೆ ಯಾಕೆ ತಡ, ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.